ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಹಲಸಿನಕಾಯಿ ಕಬಾಬ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಬೌಲ್ನಲ್ಲಿ ರೆಡಿಮೇಡ್ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕು ಅನ್ನೋದಾದರೆ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಾದಮೇಲೆ 3-4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ. ಕಾರ್ನ್ಫ್ಲೋರ್ ಇದಕ್ಕೆ ತುಂಬಾ ಇಂಪಾರ್ಟೆಂಟು, ತಗೊಳ್ಳೇಬೇಕಾಗುತ್ತೆ. ಇದಾದಮೇಲೆ 1 ಅಥವಾ 1.5 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಆದಮೇಲೆ ಖಾರಕ್ಕೋಸ್ಕರ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋದಾದರೆ ನೀವು ಹಸಿಮೆಣ್ಸಿಕಾಯಿ ಪೇಸ್ಟ್ ಕೂಡ ಹಾಕ್ಕೊಬೋದು. ಬಟ್ ಖಾರದ ಪುಡಿ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1.5 ಅಥವಾ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಈ ಕಬಾಬ್ ಪೌಡ್ರಿಗೆ ಈ ನಿಂಬೆಹಣ್ಣು ತುಂಬಾ ಇಂಪಾರ್ಟೆಂಟು. ಏಕೆಂದರೆ ನಿಂಬೆಹಣ್ಣು ಕಬಾಬ್ಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಇಲ್ಲಿ ನಾನು 1 ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ನಿಂಬೆಹಣ್ಣು ತುಂಬಾ ಇಂಪಾರ್ಟೆಂಟು, ಇದಕ್ಕೆ ಬೇಕೇ ಬೇಕು. ನಿಂಬೆಹಣ್ಣೆಲ್ಲ ಹಾಕಿದ್ಮೇಲೆ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಮೊದಲಿಗೆ. ಅದಾದಮೇಲೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಹಾಕ್ಕೊತ ನೀಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಇದಾದಮೇಲೆ ನಾನು ಮುಂಚೆನೇ ಹಲಸಿನಕಾಯಿನ ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಕಾರಣ ಒಂದೇ, ಈ ಎಣ್ಣೆಯಲ್ಲಿ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ಕಟ್ ಮಾಡಿ ಮುಂಚೆನೇ ಒಂದು 80% ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಬೇಯಿಸ್ಕೊಂಡಿರೋವಂಥ ಹಲಸಿನಕಾಯಿನ ಕಬಾಬ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಕಂಪ್ಲೀಟಾಗಿ ಕೋಟಿಂಗ್ ಕೊಟ್ಟು, ಟೈಮ್ ಇತ್ತು ಅನ್ನೋದಾದರೆ ಫ್ರಿಜ್ನಲ್ಲಿ ಒಂದು 1/2 ಅವರ್ ಇಡಬೇಕಾಗುತ್ತೆ, ಆಗ ಇನ್ನೂ ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆ ತೊಗೊಂಡು ಎಣ್ಣೆ ಹೀಟ್ ಆದಮೇಲೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹಲಸಿನಕಾಯಿನ ಬೇಯಿಸ್ಕೊಬೇಕಾಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಹಲಸಿನಕಾಯಿ ಕಬಾಬ್ನ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಇದೇ ರೀತಿ ಎಣ್ಣೆಲಿ ಕರೆದು ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇಷ್ಟೇ, ಹಲಸಿನಕಾಯಿ ಕಬಾಬ್ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಯಾವುದೇ ರೀತಿ ಹೆವಿ ಇಂಗ್ರೀಡಿಯೆಂಟು ಬೇಕಾಗಿರೋದಿಲ್ಲ. ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹಲಸಿನಕಾಯಿ ಕಬಾಬ್ ರೆಡಿ.